ಬೆಳಕು ನ್ಯೂಸ್ ಒನ್ ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಹೂರಣ. ಮುನಗನಹಳ್ಳಿಯಲ್ಲಿ ಅಭೂತಪೂರ್ವ ಕಾರ್ಯಕ್ರಮ. ಊರ ಜಾತ್ರೆಯಂತೆ ನಡೆದ ಗುರುವಂದನಾ ಕಾರ್ಯಕ್ರಮ. ಗುರು ಶಿಷ್ಯರ ಹೃದಯ ಸ್ಪರ್ಶಿ ಸಮ್ಮಿಲನ. ಚಿಂತಾಮಣಿ ತಾಲೂಕಿನ ಮುನಗನಹಳ್ಳಿ ಗ್ರಾಮದಲ್ಲಿ ಗುರುವಂದನಾ ಹಾಗೂ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವು ಊರ ಜಾತ್ರೆಯ ರೀತಿಯಲ್ಲಿ ಅಭೂತಪೂರ್ವಕವಾಗಿ ನಡೆದು ಹೊಸ ದಾಖಲೆ ನಿರ್ಮಿಸಿತು. ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂದರೆ 1946ರಲ್ಲಿ ಪ್ರಾರಂಭವಾದ ಗ್ರಾಮದ ಶಾಲೆಯು ಅಂದಿನಿಂದ ಇಂದಿನವರೆಗೂ ಯಶಸ್ವಿಯಾಗಿ ನಡೆದುಕೊಂಡು ಬಂದಿದೆ. ಅಂದು ಸಣ್ಣ ಕೊಠಡಿಯಲ್ಲಿ ಆರಂಭಗೊಂಡ ಶಾಲೆಯು ಇಂದು ಸುಸಜ್ಜಿತ ಕಟ್ಟಡವನ್ನು ಹೊಂದಿದೆ. ಶಾಲೆಯ ಆವರಣವು ಹಸಿರು ಸಿರಿಯಿಂದ ಕಂಗೊಳಿಸುತ್ತಿದೆ. ಗ್ರಾಮದ ಶಾಲೆಯನ್ನು ವಿದ್ಯಾ ದೇಗುಲವೆಂದೇ ಭಾವಿಸಿರುವ ಗ್ರಾಮಸ್ಥರು ಶಾಲೆಯ ವಾರ್ಷಿಕೋತ್ಸವವನ್ನು ಹಾಗೂ ಗುರುವಂದನಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು. ಇಡೀ ಗ್ರಾಮವನ್ನೇ ರಂಗು ರಂಗಿನ ಆಕರ್ಷಕ ವಿದ್ಯುತ್ ದೀಪಗಳಿಂದ, ಸ್ವಾಗತ ಕಮಾನಗಳಿಂದ, ರಂಗೋಲಿಯಿಂದ ಸಿಂಗರಿಸಿದ್ದರು. ಇಲ್ಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಅಂದು ತಮಗೆ ವಿದ್ಯೆ ಕಲಿಸಿದ ಗುರು ವರಿಯರನ್ನು ಹಳೆಯ ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರು ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಅವರ ಅಮೂಲ್ಯ ಸೇವೆಯನ್ನು ಸ್ಮರಿಸಿ ಪುನೀತರಾದರು. ಸನ್ಮಾನವನ್ನು ಸ್ವೀಕರಿಸಿದ ಶಿಕ್ಷಕರು ಅಂದು ತಾವು ಕಲಿಸಿದ ಪಾಠ ಪ್ರವಚನಗಳನ್ನು ಶ್ರದ್ಧಾ ಭಕ್ತಿಯಿಂದ ಕಲಿತು ಇಂದು ಉನ್ನತ ಸ್ಥಾನಗಳನ್ನು ಗಳಿಸಿ ನೆಮ್ಮದಿಯ ಜೀವನ ನಡೆಸುತ್ತಿರುವ ಶಿಷ್ಯ ವೃಂದವನ್ನು ಆಶೀರ್ವದಿಸಿದರು. ಮುಖ್ಯ ಅತಿಥಿಗಳು ಮಾತನಾಡಿ ಶಾಲೆಯ ಕಾರ್ಯವೈಖರಿಯ ಬಗ್ಗೆ ಅಪಾರ ಮೆಚ್ಚುಗೆ ವ್ಯಕ್ತಪಡಿಸಿದರು. ಶಾಲಾ ಮಕ್ಕಳು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಡುವುದರ ಮೂಲಕ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ನೀಡಿದರು. ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಕಣ್ತುಂಬಿಕೊಳ್ಳಲು ಸ್ಥಳೀಯರೇ ಅಲ್ಲದೆ ಸುತ್ತಮುತ್ತಲ ಗ್ರಾಮಗಳ ಜನರು ಸಹ ಆಗಮಿಸಿದ್ದರು. ಶಿಕ್ಷಣ ಇಲಾಖೆಯ ಹಲವು ಅಧಿಕಾರಿಗಳು, ಶಿಕ್ಷಕರ ಸಂಘದ ಪದಾಧಿಕಾರಿಗಳು, ಎಸ್ಡಿಎಂಸಿಯವರು, ಗ್ರಾಮದ ಮುಖಂಡರು, ವಿವಿಧ ಶಾಲೆಗಳ ಶಿಕ್ಷಕರು ಹಾಗೂ ಇತರೆ ಗಣ್ಯರು ಉಪಸ್ಥಿತರಿದ್ದರು. ಸಂಜೆ ಆರಂಭಗೊಂಡ ಕಾರ್ಯಕ್ರಮವು ಮಧ್ಯರಾತ್ರಿ 3 ಗಂಟೆಯವರೆಗೂ ನಡೆದು ಅತ್ಯಂತ ಯಶಸ್ವಿಯಾಗಿ ಪೂರ್ಣಗೊಂಡಿತು. ಪಂಚಾಯಿತಿಯ ಅಧ್ಯಕ್ಷರಾದಂತಹ ಶ್ರೀಮತಿ ಶಂಷಾ ತಾಜ್ರವರು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಜೋರಾದ ಚಪ್ಪಾಳೆ. ಗುರುವಂದನಾ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಅದ್ಧೂರಿಯಾಗಿ ಆಚರಿಸುತ್ತಿರುವುದು ಅಪಾರ ಹೆಮ್ಮೆಯ ಮತ್ತು ಸಂತೋಷದ ವಿಷಯವಾಗಿದೆ. ಏಕೆಂದರೆ ಈ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ ಎಲ್ಲಾ ವಿದ್ಯಾರ್ಥಿಗಳನ್ನು ಒಂದೇ ವೇದಿಕೆಯಲ್ಲಿ ಕಾಣುವ ಸುವರ್ಣ ಅವಕಾಶದ ಸುದಿನವೇ ಸರಿ. ನಮ್ಮ ಶಾಲೆ 1946ರಲ್ಲಿ 10 ಜನ ವಿದ್ಯಾರ್ಥಿಗಳೊಂದಿಗೆ ಈಗಿನ ಅಂಗನವಾಡಿ ಶಾಲೆ ಇರುವ ಸ್ಥಳದಲ್ಲಿ ಹಳೆಯ 2 ತರಗತಿ ಕೊಠಡಿಗಳನ್ನು ಬಳಸಿಕೊಂಡು ಪ್ರಾರಂಭವಾಯಿತು. ನಂತರದ ದಿನಗಳಲ್ಲಿ 1 ಕೊಠಡಿ ನಿರ್ಮಾಣವಾಗಿ ಇಲ್ಲಿಗೆ ಸ್ಥಳಾಂತರಿಸಿ ತರಗತಿಗಳನ್ನು ನಿರ್ವಹಿಸಿಕೊಂಡು ಬರಲಾಗುತ್ತಿತ್ತು. ಶರಣು 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 ಸದ್ಗುರು ಶರಣು ಶರಣು ಶರಣು. ನಮ್ಮ ಬಾಳಿನ ಜ್ಞಾನ ದೀವಿಗೆ ನಿಮ್ಮ ಪಾದಕ್ಕೆ ಶರಣು 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 ಸದ್ಗುರು ಶರಣು ಶರಣು ಶರಣು. ಪ್ರತಿಫಲಾಪೇಕ್ಷೆ ಬಯಸದೆ ದುಡಿಯುವ ನೀವಲ್ಲವೇ ನಿಸ್ವಾರ್ಥಿ. ಪ್ರತಿಫಲಾಪೇಕ್ಷೆ ಬಯಸದೆ ದುಡಿಯುವ ನೀವಲ್ಲವೇ ನಿಸ್ವಾರ್ಥಿ. ನಿಮ್ಮ ಪಾದದಲ್ಲಡಿಯನ್ನಿಡುವ ನಮಗದ ಜೀವನ್ ಮುಕ್ತಿ. ನಿಮ್ಮ ಪಾದದಲ್ಲಡಿಯನ್ನಿಡುವ ನಮಗದ ಜೀವನ್ ಮುಕ್ತಿ. ಶರಣು 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 ಸದ್ಗುರು ಶರಣು ಶರಣು ಶರಣು.
ನಾಲ್ಕು ಗೋಡೆಗಳ ಮಧ್ಯೆ ಇದ್ದು ಕಟ್ಟುರಿ ದೇಶದ ಶಕ್ತಿ. ನಾಲ್ಕು ಗೋಡೆಗಳ ಮಧ್ಯೆ ಇದ್ದು ಕಟ್ಟುರಿ ದೇಶದ ಶಕ್ತಿ. ಗಡಿಗಳಾಚೆಗೂ ನೆಲೆಯೂರಿದ್ದರು ನೀವೆಂದರೆ ಭಕ್ತಿ. ಗಡಿಗಳಾಚೆಗೂ ನೆಲೆಯೂರಿದ್ದರು ನೀವೆಂದರೆ ಭಕ್ತಿ. ಶರಣು 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 ಸದ್ಗುರು ಶರಣು ಶರಣು ಶರಣು. ಪ್ರೀತಿ ಪ್ರೇಮ ಮಮಕಾರ ಅನುರಾಗ ಸಚ್ಚಾರಿತ್ರ್ಯರು ನೀವು. ಪ್ರೀತಿ ಪ್ರೇಮ ಮಮಕಾರ ಅನುರಾಗ ಸಚ್ಚಾರಿತ್ರ್ಯರು ನೀವು. ನಿಮ್ಮ ಅಂಗಳದಿ ಸದಾ ಕಲಿಯುತ್ತ ಮೌಲ್ಯ ಪಡೆದವರು ನಾವು. ನಿಮ್ಮ ಅಂಗಳದಿ ಸದಾ ಕಲಿಯುತ್ತ ಮೌಲ್ಯ ಪಡೆದವರು ನಾವು. ಶರಣು 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 ಸದ್ಗುರು ಶರಣು ಶರಣು ಶರಣು. ಶರಣು 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 ಸದ್ಗುರು ಶರಣು ಶರಣು ಶರಣು. ಭೂಮಂಡಲದ ಜೀವರಾಶಿಗೆ ಬಾನಿನ ಸೂರ್ಯನ ಬೆಳಕು. ಭೂಮಂಡಲದ ಜೀವರಾಶಿಗೆ ಬಾನಿನ ಸೂರ್ಯನ ಬೆಳಕು. ಯುಗದ ಕ್ರಿಯೆಗಳು ಫಲವನ್ನು ಕೊಡಲು ಗುರುವೇ ನೀವಿರಬೇಕು. ಯುಗದ ಕ್ರಿಯೆಗಳು ಫಲವನ್ನು ಕೊಡಲು ಗುರುವೇ. ಶರಣು 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 ಸದ್ಗುರು ಶರಣು ಶರಣು ಶರಣು. ನಮ್ಮ ಬಾಳಿನ ಜ್ಞಾನ ದೀವಿಗೆ ನಿಮ್ಮ ಪಾದಕ್ಕೆ ಶರಣು. ಶರಣು 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 ಸದ್ಗುರು ಶರಣು ಶರಣು ಶರಣು. ಶರಣು 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 ಸದ್ಗುರು ಶರಣು ಶರಣು ಶರಣು. ಧನ್ಯವಾದ. ಸನ್ಮಾನ ಮಾಡಿಬಿಡ್ತಾರೆ. Our school has won many prizes in competitions like Pratibha Karanji at district level for many years. We are honored to receive a national award for being Parisara Snehi, which shows our love and care of nature. Our school is full of green trees, fresh air and positive energy. Teachers are our biggest strength. They teach us with love using digital learning and always support us when we are confused. They guide us from ignorance to knowledge and help shape our future. A good teacher not only teach lessons from books, they also teach us values, discipline and confidence. ಗುರು ಎಂದರೆ ಗುಣವನ್ನು ರೂಪಿಸುವವರು ಎಂಬರ್ಥ. ಹಾಗೆಯೇ ಶಿಕ್ಷಕ ಎಂದರೆ ಶಿವನ ಸ್ವರೂಪಿಯಾಗಿ ಕಿರಣೋಪಾದಿಯಲ್ಲಿ ಕರ್ತವ್ಯ ಬೆಸಗುವವರು ಎಂಬರ್ಥ. ಈ ಮಾತು ಅಕ್ಷರಶಃ ಸತ್ಯ. ಏನೂ ಅರಿಯದ ಒಂದು ಮುಗ್ಧ ಮಗುವಿಗೆ ಅಕ್ಷರಗಳು, ಮೌಲ್ಯಗಳು, ಕಥೆಕವನಗಳು, ಆಟೋಟಗಳು ಇತ್ಯಾದಿ ಅಂಶಗಳನ್ನು ಕಲಿಸುತ್ತಾ ಸಮಾಜದ ಸತ್ಪ್ರಜೆಯನ್ನಾಗಿ ರೂಪಿಸುವಲ್ಲಿ ಅವರಲ್ಲಿನ ದೌರ್ಬಲ್ಯಗಳನ್ನು ಹೆಕ್ಕಿ ಹುಡುಕಿ ಅಪ್ರತಿಮ ಮೂರ್ತಿಯನ್ನಾಗಿ ರೂಪಿಸುವ ಅತ್ಯದ್ಭುತ ಶಿಲ್ಪಿಯೇ ಗುರುವಾಗಿರುತ್ತಾರೆ. ಜೀವನ ಅಲ್ಪ, ಪ್ರಾಪಂಚಿಕ ವಿಷಯಗಳೆಲ್ಲವೂ ಕೂಡ ಕ್ಷಣಿಕ. ಯಾರು ಇತರರಿಗಾಗಿ ಜೀವಿಸುತ್ತಾರೋ ಅವರೇ ನಿಜವಾಗಿ ಜೀವಿಸುತ್ತಾರೆ, ಉಳಿದವರು ಜೀವನ್ ಮೃತರು ಅಂತಕ್ಕಂಥ ನಮ್ಮ ಕವಿ ಮಾತೆಲ್ಲ ನಾನು ಇಷ್ಟಪಡ್ತೀನಿ. ಅಂದ್ರೆ ಇವ್ರ ಇನ್ವಾಲ್ವ್ಮೆಂಟ್ ಆಗಿದೆ.
ಇದನ್ನ ಒಂದು ಶಿಕ್ಷಣ ಖಾಸಗಿಯನ್ನಾಗಿ ಮಾಡ್ಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡಿದ್ದಾರೆ. ನಾನು ನಾಗರೆಡ್ಡಿ ಸಾರಲ್ಲಿ ಮತ್ತೆ ಈ ಊರಿನ ಪ್ರಮುಖರಲ್ಲಿ ಮತ್ತು ನಮ್ಮ ಇಲಾಖೆಯಿಂದ ಬಂದಿರ್ತಕ್ಕಂಥ ಎಲ್ಲರಲ್ಲಿ ಒಂದೇ ಒಂದು ಮನವಿಯನ್ನು ಮಾಡ್ತೀನಿ. ಇಲ್ಲಿರ್ತಕ್ಕಂಥ ಒಂದು ಶಿಕ್ಷಣ ಪ್ರೀತಿಯನ್ನ ಪ್ರೇಮವನ್ನು ನೋಡ್ತಾ ಇದ್ರೆ ಇದು ಇನ್ನೊಂದು ಮಟ್ಟಕ್ಕೆ ಹೋಗ್ಲಿ. ಹೇಗೂ ಇದು ಚಿಂತಾಮಣಿಗೆ ಬಹಳಷ್ಟು ಹತ್ತಿರದಲ್ಲಿದೆ. ಹೇಗೂ ನಮ್ಮ ಶಿಕ್ಷಣ ಸಚಿವರು ಕೂಡ ನಮ್ಮ ಕ್ಷೇತ್ರದವರೇ ಆಗಿದ್ದಾರೆ. ಇಲ್ಲಿ ಒಳ್ಳೆಯ ಒಂದು ನರ್ಸಿಂಗ್ ಕಾಲೇಜ್ ಆಗಲಿ ಅಥವಾ ಒಳ್ಳೆ IAS ಅಥವಾ KS ಕೋಚಿಂಗ್ ಸೆಂಟರ್ಸ್ ಆಗಲಿ ಇಲ್ಲಿ ತರ್ತಕ್ಕಂಥ ವ್ಯವಸ್ಥೆ ಮಾಡಿ ಈ ಮುನಗನಹಳ್ಳಿಯನ್ನ ಒಂದು ಶಿಕ್ಷಣ ಖಾಸಗಿಯನ್ನಾಗಿ ಮಾಡಬೇಕು ಅಂತ ಹೇಳಿ ಅವಕಾಶಕ್ಕೆ ಕುರಿತು ನಾನು ಮಾತಾಡೋದು. ಜಯ ಹಿಂದ್ ಜೈ ಕರ್ನಾಟಕ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಊರಿನ ಹಿರಿಯರೇ, ಈ ಶಾಲೆಯ ಎಲ್ಲ ಮುಖ್ಯ ಶಿಕ್ಷಕರೇ ಹಾಗೂ ಸಹ ಶಿಕ್ಷಕರೇ, ಪುಟಾಣಿ ಮಕ್ಕಳೇ, ಗುರುವಂದನೆಯನ್ನು ಸ್ವೀಕರಿಸಿರ್ತಕ್ಕಂಥ ಎಲ್ಲ ನನ್ನ ಗುರುಗಳ ಗುರು ಮಾತೆಯರೇ, ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಲು ಈ ಒಂದು ಗ್ರಾಮದ ಯುವಕರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಇರತಕ್ಕಂಥ ಅನೇಕ ವಿದ್ಯಾರ್ಥಿಗಳು ತಮ್ಮ ವೃತ್ತಿ ಜೀವನವನ್ನ ಮತ್ತು ಹೈಯರ್ ಎಜುಕೇಶನ್ಗೋಸ್ಕರ ಬೇರೆ ಬೇರೆ ದೇಶಗಳು ಮತ್ತು ಬೇರೆ ಬೇರೆ ಕಡೆ ಹೋಗಿರ್ತಕ್ಕಂಥ ನಿದರ್ಶನ ನಾವು ನೋಡಿದೀವಿ. ಆದ್ರೆ ಈ ಊರಿನ ವಿದ್ಯಾರ್ಥಿಗಳು ಇಲ್ಲೇ ಹೋಗಲು ಸಹ ಈ ಗ್ರಾಮದ ಈ ಶಾಲೆಯ ಮೇಲೆ ಅಭಿಮಾನ ಇಟ್ಟು ಇಲ್ಲಿ ಓದಿರ್ತಕ್ಕಂಥ ಅವರ ಒಂದು ಗುರುಗಳಿಗೆ ಗುರುವಂದನೆ ಮಾಡ್ತಕ್ಕಂಥ ಒಂದು ಕೆಲಸ ಇವತ್ತು ಇದು ಮಾದರಿಯಾಗಿ ಇವತ್ತು ಮುರುಗನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಆ ಮಕ್ಕಳಲ್ಲಿ ಆ ಗುಣ ಬರಬೇಕಾದ್ರೆ ಅವರ ಪೋಷಕರು ಮತ್ತು ಹಿರಿಯರು ಅವರಿಗೆ ಈ ಗ್ರಾಮದಲ್ಲಿ ವಾತಾವರಣ ನಿರ್ಮಾಣ ಮಾಡಿರ್ತಕ್ಕಂಥ ಹಿರಿಯರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ಸಲ್ಲಿಸ್ತಾ, ಈ ಒಂದು ಗ್ರಾಮದ ಶಾಲೆ ಖಾಸಗಿ ಶಾಲೆಗಿಂತ ಹೆಚ್ಚು ಮೇಡಮ್ ಅವರು ಹೇಳಿದ್ರು, ಇವತ್ತು ಶಿಕ್ಷಣ ಅಂತಕ್ಕಂಥದ್ದೊಂದು ಶಕ್ತಿ. ಶಿಕ್ಷಣ ಒಂದಿದ್ರೆ ಈ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ಸಹ ನಾವು ಜೀವನ ಮಾಡ್ಬೋದು. ನಮ್ಮ ಹತ್ರ ದುಡ್ಡಿದ್ರು ಸಹ ಕಳೆದೋಗ್ತದೆ, ದುಡ್ಡು ಕಳೆದುಕೊಂಡು ಹೋಗ್ಬೋದು. ಆದ್ರೆ ವಿದ್ಯೆ ಅಂತಕ್ಕಂಥದ್ದಿದ್ರೆ ಯಾರಿಂದಲೂ ಸಹ ಕಲಿಸಿಕೊಳ್ಳಕ್ಕೆ ಸಾಧ್ಯ ಆಗುದಿಲ್ಲ. ಅಂತ ಒಳ್ಳೆ ಒಂದು ಶಿಕ್ಷಣ ಇವತ್ತು ಶಾಲೆಯಲ್ಲಿ ಸಿಗ್ತಾ ಇದೆ. ಇಲ್ಲಿರ್ತಕ್ಕಂಥ ಮಕ್ಕಳು ಮತ್ತು ಶಿಕ್ಷಕರು ಈ ಗ್ರಾಮದಲ್ಲಿ ಕೆಲಸ ಮಾಡ್ತಾ ಇರೋದಕ್ಕೆ ನೀವು ಧನ್ಯರು ಅಂತ ಹೇಳ್ತಾ, ಈ ಒಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪರವಾಗಿ ಈ ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಜಯದೇವ್ ಸರ್ ಅವರಿಗೂ ಮತ್ತು ಅವರ ಸಿಬ್ಬಂದಿ ವರ್ಗದವರು ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ವೇದಿಕೆಯ ಮೇಲೆ ಮಾತಾಡೋ ಅವಕಾಶ ಕಲ್ಪಿಸಿಕೊಂಡಿರ್ತಕ್ಕಂಥ ಎಲ್ಲರಿಗೂ ನಾನು ಮಾತನಾಡುತ್ತೇನೆ.